ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಬೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಕೆಆರ್ಪುರಂನ ಶಾಸಕ ಬೈರತಿ ಬಸವರಾಜ್ಗೆ 7 ದಿನ ಸಿಐಡಿ ಕಸ್ಟಡಿಗೆ ಅವರನ್ನ ಕೊಡಲಾಗಿರೋದು. ಫೆಬ್ರವರಿ 21ರವರೆಗೆ ಬೈರತಿ ಬಸವರಾಜ್ಗೆ ಸಿಐಡಿ ಕಸ್ಟಡಿಗೆ ಕೊಡಲಾಗಿದೆ. ಸಿಐಡಿ ಕಸ್ಟಡಿಗೆ ನೀಡಿ ಕೋರಮಂಗಲದಲ್ಲಿ ಜಡ್ಜ್ ಆದೇಶವನ್ನ ಹೊರಡಿಸಿದ್ದಾರೆ. ಈಗಾಗಲೇ ಸಿಐಡಿ ಪೊಲೀಸರು ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಜಡ್ಜ್ ಅವರ ಮನೆಗೆ ಕರ್ಕೊಂಡು ಹೋಗಿದ್ರು. ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸ್ಕೊಂಡಿದ್ರಿಂದ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಹೆಲ್ತ್ ರಿಪೋರ್ಟ್ ಅನ್ನ ಹಿಡ್ಕೊಂಡು ಹೋಗಿ ಈಗ ಸಿಐಡಿ ಅಧಿಕಾರಿಗಳು ಜಡ್ಜ್ ಮುಂದೆ ನಿಲ್ಲಿಸಿದ್ದಾರೆ. ಜಡ್ಜ್ ಆದೇಶ ಕೂಡ ಕೊಟ್ಟಿರೋದು 7 ದಿನದವರೆಗೆ ಕಸ್ಟಡಿಗೆ ಕೊಟ್ಟಿರೋದು ಸಿಐಡಿ ಅವರದ್ದು. ನಿನ್ನೆ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಸಿಐಡಿ ಅಧಿಕಾರಿಗಳು ಕೊಡಿಸಿದ್ರು. ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಅಲ್ಲಿ ಕೂಲಂಕುಷವಾಗಿ ಅವರು ಅವರ ಆರೋಗ್ಯವನ್ನು ತಪಾಸಣೆ ಮಾಡಿ ಇಂದು ವರದಿ ನೀಡಿ ಡಿಸ್ಚಾರ್ಜ್ ಮಾಡಿದ್ದಾರೆ. ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ. ಬಹುತೇಕ ಎಲ್ಲಾ ಕಡೆಯಲ್ಲೂ ಕಾಲಂಗಳಿಗೆ ಸಂಬಂಧಪಟ್ಟ ಕಾಲಂಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಮತ್ತು ಇತರ ಕೆಲವು ಎಲ್ಲನೂ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಈಗ ಪುನಃ ನ್ಯಾಯಾಧೀಶರಾದಂಥ ಕೆಎನ್ ಶಿವಕುಮಾರ್ ಸಮಕ್ಷ ಹಾಜರುಪಡಿಸಿದಾಗ ಅವರ ಗೃಹ ಕಚೇರಿಯಲ್ಲಿ ಅದನ್ನೆಲ್ಲ ಪರಿಶೀಲಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ಆರೋಪಿ ವಕೀಲರಾದಂಥ ಶ್ರೀಯುತ ಹೇಮಂತ್ ಕುಮಾರ್ ಅವರ ಆಕ್ಷೇಪಣೆ ತೀವ್ರವಾದ ಆಕ್ಷೇಪಣೆ ಇದ್ದಾಗ್ಯೂ ಮಾನ್ಯ ನ್ಯಾಯಾಲಯ ಈ ಮೊದಲು ಅಂದರೆ ದಿನಾಂಕ 10ರಂದು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ನೀಡಿದ ತೀರ್ಪನ್ನು ಪರಿಶೀಲಿಸಿ ಕಸ್ಟೋಡಿಯಲ್ ಇಂಟ್ರಿಬ್ಯೂಷನ್ ಕೊಡಲಿಕ್ಕೆ ಬೇಕಾಗತ್ತೆ. ಮತ್ತು ಹಿಂದೆ ಏನಾದರೂ ತನಿಖೆ ಮಾಡಿದರೂ ಸಹ ಕಸ್ಟೋಡಿಯಲ್ ಇಂಟ್ರಿಗೇಷನ್ನಲ್ಲಿ ಕೊಡಬೇಕು ಎಂಬ ಒಂದು ನಿರ್ಧಾರಕ್ಕೆ ಬಂದು ಎಷ್ಟು ದಿನಗಳವರೆಗೆ ಕೊಡಬೇಕೆಂಬುದು ಒಂದು ಪ್ರಶ್ನೆ ಬಂದಾಗ 4 ದಿನಗಳ ಮಟ್ಟಿಗೆ ಅಂತ ಹೇಳಿದ್ರು. ಆಮೇಲೆ ಪ್ರಕರಣವನ್ನು ಗಮನಿಸಿ ದಿನಾಂಕ 21/2/2026 ಶನಿವಾರದವರೆಗೆ 1 ಗಂಟೆಯವರೆಗೆ ಆರೋಪಿ ಬಸವರಾಜರವರನ್ನ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಈಗ ತನಿಖೆಯನ್ನು ಒಂದು ಆದಷ್ಟು ಶೀಘ್ರವಾಗಿ ಮುಕ್ತಾಯಗೊಳಿಸಬೇಕಾಗಿದೆ. ಇನ್ನು ಆರೋಪಿ ಪರ ವಕೀಲರವರು ಅವರಿಗೆ ಊಟದ ವಿಷಯದಲ್ಲಿ ಸ್ವಲ್ಪ ಅವರ ಕೇಳಿಕೆಯಂತೆ ಕೊಡಬೇಕು ಎಂಬ ವಾದವನ್ನು ಮಂಡಿಸಿದರು. ಮಾನ್ಯ ನ್ಯಾಯಾಲಯ ಈ ಹಂತದಲ್ಲಿ ಈಗ ಜಯದೇವ ಆಸ್ಪತ್ರೆಯಿಂದ ಈಗ ಏನು ಕೊಟ್ಟಿದ್ದಾರೆ ವರದಿಯಲ್ಲಿ ಈ ಊಟದ ವಿಚಾರವೂ ಸಹ ಅವರು ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ಕೊಡಿ ಮತ್ತು ವಿಶೇಷವಾಗಿ ಅವರಿಗೆ ಇನ್ನು ಮನೆ ಊಟನೋ ಅಥವಾ ಇನ್ನು ವಿಶಿಷ್ಟವಾದ ಊಟವೇ ಬೇಕಂತ ಹೇಳಿದಲ್ಲಿ ಅಗತ್ಯ ಇದ್ದಲ್ಲಿ ಅದು ನ್ಯಾಯಾಲಯದಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತದೆ ಅಂತ ಹೇಳಿದಾಗ ಅವರ ಇವತ್ತೇ ಗೃಹ ಕಚೇರಿಯಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಬಗ್ಗೆ ಸೂಕ್ತ ಊಟದ ವ್ಯವಸ್ಥೆ ಬಗ್ಗೆ ಅವರ ಕೋರಿಕೆಯಂತೆ ಸೂಕ್ತ ವ್ಯವಸ್ಥೆ ಬಗ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದಕ್ಕೆ ಸರ್ಕಾರದ ಪರವಾಗಿ ಸಿಐಡಿ ಪರವಾಗಿ ನಾಳೆ ಡಾಕ್ಟರರ ಒಂದು ಅಭಿಪ್ರಾಯ ಪಡ್ಕೊಂಡು ಅದಕ್ಕೆ ತಕರಾರನ್ನು ಸಲ್ಲಿಸಿ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿ ಸಲ್ಲಿಸಿ ವಾದ ಮಂಡಿಸಲಾಗುವುದು. ಥ್ಯಾಂಕ್ ಯು ಸರ್. ನಮಸ್ಕಾರ. ಗಮನಿಸ್ತಾ ಹೋಗಬಹುದು. ಶಾಸಕ ಬೈರತಿ ಬಸವರಾಜ್ ಅವರನ್ನ ಸಿಐಡಿ ಕಸ್ಟಡಿಗೆ ವಹಿಸಿ ಜಡ್ಜ್ ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಜೊತೆಗೆ 7 ದಿನದ ಕಸ್ಟಡಿ ಫೆಬ್ರವರಿ 21ರವರೆಗೆ ಶಾಸಕ ಬೈರತಿಗೆ ಸಿಐಡಿ ಇಂಟರೋಗೇಷನ್ ಮಾಡಲಿದ್ದಾರೆ. ಅದರ ಜೊತೆಗೆ ಬೈರತಿ ಬಸವರಾಜ್ ಅವರ ಪರ ವಕೀಲರು ಕೂಡ ಒಂದಷ್ಟು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಅವರ ಊಟದ ವ್ಯವಸ್ಥೆಯಲ್ಲೂ ಕೂಡ ಯಾವ ರೀತಿ ಅವರು ಊಟ ಕೇಳ್ತಾರೆ, ಅವರ ಆರೋಗ್ಯಕ್ಕೆ ಅನುಗುಣವಾಗಿರುವಂತಹ ಊಟವನ್ನ ಕೊಡಬೇಕು ಅಂತ ಬೈರತಿ ಬಸವರಾಜ್ ಅವರ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ರು. ಶಾಸಕ ಬೈರತಿ ಬಸವರಾಜ್ ಬಂಧನ ಹಿನ್ನೆಲೆಯಲ್ಲಿ ಬೈರತಿ ಕುಟುಂಬಕ್ಕೆ ವಿಜಯೇಂದ್ರ ಸಾಂತ್ವನ ಹೇಳಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿದ್ದಾರೆ. ಬೈರತಿ ಬಸವರಾಜ್ ಪರವಾಗಿ ಪಕ್ಷ ಇದೆ ಅಂತ ಹೇಳಿದ್ದಾರೆ. ಒಳ್ಳೆಯ ಅಡ್ವೊಕೇಟ್ ಟೀಮ್ ಕೂಡ ನಮ್ಮ ಜೊತೆ ಇದೆ. ಹಾಗಾದ್ರೆ ಒಬ್ಬ ಆರೋಪಿಯ ಪರವಾಗಿ ಬಿಜೆಪಿ ಪಕ್ಷ ಇದೆ ಅನ್ನುವಂಥ ಧೈರ್ಯವನ್ನ ಇಲ್ಲಿ ಹೇಳಿದ್ದಾರೆ. ನಮ್ಮ ಅಡ್ವೊಕೇಟ್ ಟೀಮ್ ಇದೆ, ಯಾರೂ ಕೂಡ ಆತಂಕ ಪಡಬೇಡಿ ಅಂತ ವಿಜಯೇಂದ್ರ ಇಲ್ಲಿ ಹೇಳಿದ್ದಾರೆ. ಬಿಎಸ್ವೈ ಮೇಲೆ ಬೈರತಿ ಅವರಿಗೆ ವಿಶ್ವಾಸ ಜಾಸ್ತಿ. ಅವರನ್ನ ಸಿಎಂ ಮಾಡೋಕೆ ಓಡೋಡ್ ಬಂದಿದ್ರು. ಬೈರತಿ ನಿವಾಸದ ಬಳಿ ವಿಜಯೇಂದ್ರ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ ಜೊತೆ ನಾವಿದ್ದೀವಿ, ನೀವೇನು ಹೆದರಬೇಡಿ, ನಮ್ಮ ಜೊತೆ ಒಂದೊಳ್ಳೆ ಅಡ್ವೊಕೇಟ್ ಟೀಮ್ ಇದೆ ಅಂತ ಹೇಳಿದ್ದಾರೆ.
ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ಭೈರತಿ ಬಸವರಾಜ್ ಅವರ ಪರವಾಗಿ ಪಕ್ಷ ಇದೆ ಅಂತ ಹೇಳಿಕೊಂಡು BY ವಿಜಯೇಂದ್ರ ಅವರು ಮಾತನಾಡ್ತಿರುವಂತಹ ದೃಶ್ಯಾವಳಿಯನ್ನ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ. ನಾವು ಇದೀವಿ ನಿಮ್ಮ ಜೊತೆ, ಯಾವುದಕ್ಕೂ ಕೂಡ ಭಯ ಪಡಬೇಡಿ ಅಂತ ಮೊನ್ನೆಯಷ್ಟೇ ವಿಪಕ್ಷ ನಾಯಕ ಅಶೋಕ್ ಕೂಡ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರು. ನಾನಿವತ್ತು ಅವ್ರ ಕುಟುಂಬದ ಸದಸ್ಯರನ್ನ ಮಾತನಾಡಿಸ್ಕೊಂಡು ನಿಮ್ಮ ಎಲ್ಲರನ್ನು ಮಾತನಾಡಿಸ್ಕೊಂಡು ಏನೋ ಒಂದು ಫೋಟೋ ಹಾಕ್ಸ್ಕೋಬೇಕು ಅಂತ ಬಂದಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಯಾವ ರೀತಿ ಭೈರತಿ ಬಸವರಾಜಣ್ಣ ಅವರು ಎಲ್ಲಿ ಟೈಮ್ ಮುಗ್ದೋಗ್ಬಿಡುತ್ತೋ ಎಲ್ಲಿ ಬಾಗ್ಲಾಕ್ಬಿಡ್ತಾರೋ ಅಂತೇಳಿ ಓಡಾಡಿ ವಿಧಾನಸೌಧದಲ್ಲಿ ಓಡಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ರಾಜ್ಯದ ಜನನು ಕೂಡ ನೋಡಿದ್ದಾರೆ, ದೇಶದ ಜನರು ಕೂಡ ನೋಡಿದ್ದಾರೆ. ಅವತ್ತು ಭೈರತಿ ಬಸವರಾಜ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡೋ ಟೈಮಲ್ಲಿ ನಾವುಗಳಿದ್ರು ಕೂಡ ಧೈರ್ಯ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಧೈರ್ಯನ ಅವ್ರು ಮಾಡಿದ್ದಾರೆ. ಅವರ ಒಂದು ಯಡಿಯೂರಪ್ಪರ ಬಗ್ಗೆ ಇಟ್ಟಂತ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಕೂಡ ನಮ್ಮ ಪರೀಕ್ಷೆಯ ಸಮಯ. ನಾವು ಕೂಡ 20-30 ಕೇಸ್ಗಳು ನಾನು ಕೂಡ ಎದುರಿಸಿದ್ದೇನೆ. ತಂದೆಯವ್ರ ಮೇಲೆ, ಕುಟುಂಬದ ಮೇಲೆ ಆಗಿದಾಗ ಈ ರಾಜಕೀಯ ಷಡ್ಯಂತ್ರಗಳು ಹೇಗಾಗಿ ನಡೀತಾವೆ ಎಲ್ಲವೂ ಕೂಡ ನಮ್ಗೆಲ್ಲ ಗೊತ್ತಿದೆ, ನಿಮ್ಗಳಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ನೀವು ಯಾರು ಕೂಡ ಆತಂಕ, ತಾಳ್ಮೆ ಕಳ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ನಾವಂತೂ ನಾನಾಗ್ಲಿ, ಯಡಿಯೂರಪ್ಪನವರಾಗ್ಲಿ, ಪಕ್ಷ ಆಗಲಿ ಎಲ್ಲವೂ ಕೂಡ ಸಂಪೂರ್ಣ ನಿಮ್ಮ ಜೊತೆ ಇದ್ದೇ ಇರ್ತದೆ. ಒಳ್ಳೇದು ಆಗೇ ಆಗುತ್ತೆ. ನೀವು ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ರಾಜಕೀಯವಾಗಿ ಕೂಡ ಯಾರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಯಾವ ರೀತಿ ಎಕ್ಸ್ಪರ್ಟ್ಸ್ ನ ಕನ್ಸಲ್ಟ್ ಮಾಡಿ ಏನೇನು ಮಾಡಬೇಕು, ಲೀಗಲ್ ಏನೆಲ್ಲ ಕೂಡ ನಾವು ಚರ್ಚೆ ಮಾಡ್ತೇವೆ. ಏನಪ್ಪ ನೀವು ದಯವಿಟ್ಟು ಅದಕ್ಕೆಲ್ಲವೂ ಕೂಡ ಸಹಕಾರ ಕೊಡಿ. ಖಂಡಿತ ಭಗವಂತನ ಪ್ರಾರ್ಥನೆ ಮಾಡಿ, ಖಂಡಿತ ಭಗವಂತ ಒಳ್ಳೇದು ಮಾಡೇ ಮಾಡ್ತೇನೆ. ಏನಪ್ಪ ನಮಸ್ಕಾರ. ನಾನಿವತ್ತು ಅವ್ರ ಕುಟುಂಬದ ಸದಸ್ಯರನ್ನ ಮಾತನಾಡಿಸ್ಕೊಂಡು ನಿಮ್ಮ ಎಲ್ಲರನ್ನು ಮಾತನಾಡಿಸ್ಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಜಡ್ಜ್ ಭೈರತಿ ಬಸವರಾಜ್ ಅವರನ್ನ CID ಕಸ್ಟಡಿಗೆ ಕೊಟ್ಟಿದೆ. ಇಲ್ಲಿ SPP ಅವರು ಎಷ್ಟು ದಿನದವರೆಗೆ ಅವರನ್ನ ಕಸ್ಟಡಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಎಕ್ಸಾಕ್ಟ್ಲಿ ಎಷ್ಟು ದಿನದವರೆಗೆ ಕಸ್ಟಡಿಗೆ ಕೊಡಲಾಗಿದೆ? ಧನುಶ್ರೀ, ಭೈರತಿ ಬಸವರಾಜ್ ಅವರನ್ನ ಈಗಾಗಲೇ CID ಅಧಿಕಾರಿಗಳು ಬಂಧನ ಮಾಡಿದ್ರು. ಆದರೆ ಮೆಡಿಕಲ್ ಟೆಸ್ಟ್ ವೇಳೆ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಒಂದಷ್ಟು ಚಿಕಿತ್ಸೆಯನ್ನ ಒದಗಿಸಬೇಕು ಅಂತೇಳಿ ಬೌರಿಂಗ್ ಆಸ್ಪತ್ರೆಯ ವೈದ್ಯರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಆ ಒಂದು ವರದಿಯ ಆಧಾರದ ಮೇಲೆ ಮೊನ್ನೆ ಶುಕ್ರವಾರದಂದು ಜಡ್ಜ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಪರ ವಕೀಲರು ಆ ಒಂದು ವಿಚಾರವನ್ನ ಪ್ರಸ್ತಾಪಿಸಿ ಹೆಚ್ಚಿನ ಚಿಕಿತ್ಸೆಗೆ ಮನವಿ ಮಾಡಿದ್ರು. ಆ ಒಂದು ರಿಪೋರ್ಟ್ನ ಅನ್ವಯ ಆರೋಗ್ಯದ ವಿಚಾರವಾಗಿ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕಂತೇಳಿ ಜಡ್ಜ್ ಕೂಡ ಸೂಚನೆ ನೀಡಿದ್ರು. ಅದಾದ್ಮೇಲೆ ವರದಿ ಸಲ್ಲಿಕೆ ಮಾಡಿ ಅವರನ್ನ ಹಾಜರುಪಡಿಸಲು ಸೂಚನೆ ನೀಡಿದ್ರು. ಇವತ್ತು ಆ ಒಂದು ಅವರ ಚಿಕಿತ್ಸೆ ಮುಗಿದು ಆ ಒಂದು ವರದಿಯನ್ನ CID ಅಧಿಕಾರಿಗಳಿಗೆ ಜಯದೇವ ಆಸ್ಪತ್ರೆ ಅಧಿಕಾರಿಗಳು ಕೊಟ್ಟಿದ್ರು. ವೈದ್ಯರು ನೀಡಿರುವಂತಹ ಒಂದು ರಿಪೋರ್ಟ್ ನ ಸಮೇತ ಇವತ್ತು ಜಡ್ಜ್ ಮನೆಗೆ, ಅಂದ್ರೆ ಕೋರಮಂಗಲ ಬಳಿ ಇರುವಂತಹ ಜಡ್ಜ್ ಮನೆಗೆ ಅವರನ್ನ ಭೈರತಿ ಬಸವರಾಜ್ ಅವರನ್ನ ಹಾಜರುಪಡಿಸುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ರಿಪೋರ್ಟ್ ನಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಇದೆ, ಅಂದ್ರೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇಲ್ಲ, ಸದ್ಯಕ್ಕೆ ಕೊಟ್ಟಿರುವಂತಹ ಚಿಕಿತ್ಸೆ ಆಗಿರ್ಬೋದು ಮತ್ತು ಒಂದಷ್ಟು ಪರೀಕ್ಷೆಗಳನ್ನ ನಡೆಸಲಾಗಿದೆ, ಆದ್ರೆ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಅಂತೇಳಿ ರಿಪೋರ್ಟ್ ಬಂದಿದೆ. ಹೀಗಾಗಿ ಅವರನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಬಿಕ್ಲೆ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಬೇಕಾಗುತ್ತೆ. ಹೀಗಾಗಿ 9 ದಿನಗಳ ಕಾಲ ನಮಗೆ ಕಸ್ಟಡಿಗೆ ನೀಡಿ ಅಂತೇಳಿ CID ಪರವಾಗಿ SPP ಅಶೋಕ್ ನಾಯ್ಕ ಅವರು ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಪರ ವಕೀಲರು 9 ದಿನಗಳ ಕಾಲ ಕಸ್ಟಡಿಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರು, ಬಲವಾಗಿ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಈಗಾಗಲೇ ಪ್ರಕರಣದ ತನಿಖೆ ಬಹುತೇಕ ಮುಗಿದಿದೆ, ಮತ್ತೆ ಇವರನ್ನು ಕೂಡ 1 ದಿನಗಳ ಕಾಲ ವಿಚಾರಣೆ ನಡೆಸಲಾಗಿದೆ. 9 ದಿನಗಳ ಕಾಲ ವಿಚಾರಣೆ ಅಗತ್ಯ ಇಲ್ಲ ಅಂತ ಹೇಳಿ ಭೈರತಿ ಬಸವರಾಜ್ ಅವರ ಪರ ವಕೀಲರು ಕೂಡ ಪ್ರತಿವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದಾದ್ಮೇಲೆ ಈ ಒಂದು ಪ್ರಕರಣದ ಗಂಭೀರತೆಯ ಬಗ್ಗೆ SPP ಅಶೋಕ್ ನಾಯ್ಕ ಅವರು ಜಡ್ಜ್ಗೆ ವಿವರಣೆ ನೀಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಒಂದಷ್ಟು ಸಾಕ್ಷ್ಯಗಳಾಗಿರ್ಬೋದು ಮತ್ತೆ ತನಿಖೆಯ ಭಾಗವಾಗಿ ಏನೆಲ್ಲ ಬ್ಯಾಲೆನ್ಸ್ ಇದೆ ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದನ್ನ ಆಧರಿಸಿ, ಅದನ್ನ ಗಮನಿಸಿ, ಪರಿಗಣಿಸಿ 21ನೇ ತಾರೀಕುವರೆಗೂ, ಅಂದ್ರೆ ಮುಂದಿನ ಒಟ್ಟು 7 ದಿನ ಶನಿವಾರದವರೆಗೂ ಕೂಡ ಮಧ್ಯಾಹ್ನದವರೆಗೂ ಕೂಡ CID ಕಸ್ಟಡಿಗೆ ನೀಡಿ ಈಗ ಜಡ್ಜ್ ಆದೇಶವನ್ನ ಮಾಡಿದ್ದಾರೆ. ಅಲ್ಲಿವರೆಗೂ ಕೂಡ ಭೈರತಿ ಬಸವರಾಜ್ ಅವರನ್ನ CID ಕಚೇರಿಯಲ್ಲಿಟ್ಟು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ, ವಿಚಾರಣೆ ಸಂದರ್ಭದಲ್ಲೂ ಕೂಡ ಅವರ ಊಟಕ್ಕೆ ಸಂಬಂಧಪಟ್ಟಂತೆ ಕೂಡ ಭೈರತಿ ಬಸವರಾಜ್ ಅವರ ಪರ ವಕೀಲರು ಒಂದಷ್ಟು ಮನವಿ ಮಾಡುವಂತ ಕೆಲಸವನ್ನ ಜಡ್ಜ್ ಬಳಿ ಮಾಡಿದ್ರು. ಅಂದ್ರೆ ಅವರಿಗೆ ಈಗ ಅಂದ್ರೆ ಕಾಯಿಲೆ ಇತ್ತು, ಅವರಿಗೆ ಈಗ ಚಿಕಿತ್ಸೆ ನೀಡಲಾಗಿದೆ, ಹೀಗಾಗಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಊಟವನ್ನು ಕೊಡಲಾಗಿತ್ತು ಆ ರೀತಿಯಾಗಿ ಊಟ ಕೊಡಬಹುದು ಅಂತ ಹೇಳಿದ್ರು. ಆದ್ರೆ ವಿಶೇಷ ಊಟ ಅಥವಾ ಮನೆ ಊಟ ಏನಾದ್ರೂ ಕಲ್ಪಿಸಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಹಾಕುವಂತೆ ಜಡ್ಜ್ ಸೂಚನೆ ನೀಡಿದ್ದಾರೆ. ಇವತ್ತು ಅರ್ಜಿಯನ್ನು ಹಾಕಲಾಗಿದೆ. ನಾಳೆ ವಿಚಾರಣೆ ಮಾಡುವಂತ ಕೆಲಸವನ್ನು, ಅಂದ್ರೆ ಮನೆ ಊಟದ ವಿಚಾರ
ವಿಚಾರವಾಗಿ ವಿಚಾರಣೆ ಮಾಡುವಂತ ಕೆಲಸವನ್ನ ನಾಳೆ ಕೋರ್ಟ್ ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ವರದಿಗಳನ್ನ ಅನುಸರಿಸಿ ಮತ್ತೆ ಜಯದೇವ ವೈದ್ಯರ ಒಂದು ಅಭಿಪ್ರಾಯವನ್ನ ಪಡೆದು ಅವರಿಗೆ ಮನೆ ಊಟ ಅಗತ್ಯ ಇದೆ ಅಥವಾ ಆಸ್ಪತ್ರೆಯಲ್ಲಿ ನೀಡಿರುವಂತಹ ಊಟದ ರೀತಿಯಲ್ಲೇ ಊಟ ಕೊಟ್ಟರೆ ಸಾಕಾಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾಳೆ ವಿಚಾರಣೆ ನಡೆಸಿ ಆದೇಶವನ್ನ ನೀಡುವಂತ ಕೆಲಸವನ್ನ ಕೋರ್ಟ್ ಮಾಡಲಿದೆ. ಧನುಶ್ರೀ, ಥ್ಯಾಂಕ್ ಯು ಮಾದೇಶ್.